ಕಾರ್ಯಕರ್ತರಾಗಿ 2019ರಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಒಂದು ಕ್ಯಾನ್ಸರ್ ಫೌಂಡೇಶನ್ ಅಂತ ಮಾಡಿ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಯಾವುದೇ ಹಾಸ್ಪಿಟ್ಲಲ್ಲಿ ಯಾವುದೇ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಅವ್ರಿಗೆ ಸೈಕಲಾಜಿಕಲಿ ಸಪೋರ್ಟ್ ಮಾಡೋದು, ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು, ಆ ಥರದ್ದು ಅನೇಕ ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಇದು ಒಂದು ಸೈಡ್ ಆದರೆ ಈಸ್ ಆಲ್ಸೋ ಎ ವೆರಿ ಗುಡ್ ಆ್ಯಕ್ಟರ್. ಗಿರೀಶ್ ಕಾರ್ನಾಡ್, ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಮೂಲತಃ ಬರಹಗಾರರು. ಇವರಿಂದ ಸಾಕಷ್ಟು ಜನನ ನಾನು ಪರಿಚಯ ಮಾಡಿಕೊಂಡೆ. ಸೊ ಒಬ್ಬ ಧೀಮಂತ ನಾಯಕ, ರಂಗಭೂಮಿ ಕಲಾವಿದ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಜಸ್ಟ್ ಫೋನ್ ಮಾಡಿದೆ, ಬರಬೇಡಿ, ಇನ್ವಿಟೇಷನ್ ತರಬೇಡಿ, ನಾನು ನನ್ನ ಕೆಲಸಕ್ಕೆ ಬರ್ತಿದ್ದೀನಿ, ಫಾರ್ಮಾಲಿಟಿ ಎಲ್ಲ ಬೇಡ, ಅವತ್ತಿನ ದಿನ ಜಾಗ ಎಲ್ಲ ಹೇಳಿ ನಾನೇ ಬರ್ತೀನಿ ಅಲ್ಲಿ. ಅಷ್ಟು ಸಿಂಪಲ್ ಮನುಷ್ಯ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮನವಿಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಂಜಪ್ಪ ಹಾಸ್ಪಿಟ್ಲು ವೈದ್ಯ ತಂಡದ ಪರವಾಗಿ, ಮ್ಯಾನೇಜ್ಮೆಂಟ್ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂಥ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಆದ ಡಾಕ್ಟರ್ ಪ್ರಸಾದ್ ಬಿ ಗುನಾರಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಜಿಕಲ್ ಆಂಕಾಲಜಿಸ್ಟ್ ಆದ ಡಾಕ್ಟರ್ ನಿಶ್ಚಲ್ ಎನ್ ಅವರು ಸಹ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿಜಯ್ ಚಂದ್ರಪ್ಪ, ನಮ್ಮ ಅನಸ್ತೇಷಿಯಾ ತಂಡದ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ್ ಚಂದ್ರಪ್ಪ ಸರ್ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೆಡಿಕಲ್ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದ ಡಾಕ್ಟರ್ ಶಿವರಾಜ್ ಅಫ್ಸಲ್